ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೊಂದು ಬಿ ಪಿ ಶುಗರು ಸ್ಟೋನ್ಗೆ ಒಳ್ಳೆ ಮದ್ದಾಗಿರುವ ಒಂದು ಸೊಪ್ಪಿನ ಪಲ್ಯ ಮಾಡೋದು ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬಿ ಪಿ ಶುಗರ್ಗಂತೂ ಮಾಡಿಸಿದ ಸೊಪ್ಪು ನೋಡ್ರಿ. ಇದು ನುಗ್ಗೆ ಸೊಪ್ಪು ರೀ. ನುಗ್ಗೆಕಾಯಿ ಬರ್ತೈತಲ್ರಿ, ಅದರ ಸೊಪ್ಪು ನೋಡ್ರಿ. ಈ ನುಗ್ಗೆ ಸೊಪ್ಪು ತಗೊಂಡು ಈ ರೀತಿ ಹಿಂಗೆ ಜಾಡಿಸ್ಬೇಕ್ರಿ. ಅಂದ್ರೆ ಎಲ್ಲ ತಪ್ಪಲೆಲ್ಲ ಕೆಳಗೆ ಬೀಳ್ತೈತಿ ನೋಡ್ರಿ. ಇದ್ರಲ್ಲಿ ಬಹಳಷ್ಟು ಔಷಧಿ ಗುಣಗಳದಾವ್ರಿ ಫ್ರೆಂಡ್ಸ್. ಈ ಸೊಪ್ಪನ್ನ ವಾರಕ್ಕೆ ಒಂದ್ಸತಿ ಆದ್ರೂ ಮಾಡ್ಕೊಂಡು ತಿನ್ರಿ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ನೋಡ್ರಿ. ಈ ರೀತಿ ಎಲ್ಲ ಚೆನ್ನಾಗಿ ಜಾಡಿಸ್ಕೋಬೇಕು ಫ್ರೆಂಡ್ಸ್, ಅಂದ್ರೆ ಸೊಪ್ಪೆಲ್ಲ ಕೆಳಗಡೆ ಬೀಳ್ತೈತ್ರಿ. ನೋಡ್ರಿ, ನೀವು ತಂದು ನೆಕ್ಸ್ಟ್ ಡೇ ಹಿಂಗ ಜಾಡಿಸಿದ್ರೆ ಸಾಕ್ರಿ, ಸೊಪ್ಪೆಲ್ಲ ಕೆಳಗಡೆ ಬೀಳ್ತೈತ್ರಿ. ಈ ರೀತಿ ಸೊಪ್ಪನ್ನೆಲ್ಲ ಬಿಡಿಸ್ಕೋಬೇಕ್ರಿ. ಇದು ಮಾರ್ಕೆಟಲ್ಲಿ ಸುಲಭವಾಗಿ ಸಿಗ್ತೈತ್ರಿ ಫ್ರೆಂಡ್ಸ್. ಒಂದ್ಸಲ ನೋಡ್ರಿ, ಸಿಕ್ಕೇ ಸಿಗ್ತೈತಿ. ವಾರದಾಗ ಒಂದ್ಸತಿ ಮಾಡ್ಕೊಂಡು ತಿನ್ರಿ, ಒಂದು 2-3 ತಿಂಗಳು ಸ್ಟೋನ್ ಆಗಿದ್ರು ಕಡಿಮೆ ಆಗ್ತಾವ್ರಿ. ಬಿ ಪಿ ಶುಗರು ಕಂಟ್ರೋಲ್ಗೆ ಬರ್ತೈತಿ ನೋಡ್ರಿ ಫ್ರೆಂಡ್ಸ್. ಈ ಸೊಪ್ಪನ್ನೆಲ್ಲ ಈ ರೀತಿ ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಬೇಕ್ರಿ. ಈ ರೀತಿ ಒಂದು ಬಾಣಲೆ ಒಳಗೆ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಬೇಕ್ರಿ ಫ್ರೆಂಡ್ಸ್. ಹಿಂಗೆ ಕೈ ಆಡಿಸಿ ಚೆನ್ನಾಗಿ ತೊಳ್ಕೊಡ್ರಿ. ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಜಾಳಿಗೆ ಒಳಗೆ ಈ ರೀತಿ ಹಾಕ್ಕೋಬೇಕು ನೋಡ್ರಿ. ಅಂದ್ರೆ ನೀರೇನಾದರೂ ಇದ್ರೆ ಬಸಿಲಿ ಅಂತ ಈ ರೀತಿ ನಾವು ಒಂದು ಜಾಳಿಗೆ ಒಳಗೆ ಹಾಕ್ಕೊಂಡೇನ್ರಿ ಫ್ರೆಂಡ್ಸ್. ಬನ್ರಿ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ್ರಿ. ಒಂದು ಖಾರ ಕಲ್ಲು ತಗೋಬೇಕ್ರಿ. ಅದರಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು ನೋಡ್ರಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ರಿ ಫ್ರೆಂಡ್ಸ್. ಅಂದರೆ ಈ ಸೊಪ್ಪಿಗೆ ಬೆಳ್ಳುಳ್ಳಿ ಜಾಸ್ತಿ ಆದ್ರೇ ರುಚಿ ಚೆನ್ನಾಗಿರ್ತೈತ್ರಿ. ನಿಮಗೆ ಖಾರ ಎಷ್ಟು ಬೇಕಲ್ರಿ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೋರಿ. ಈ ರೀತಿ ಮುರಿದ್ಬಿಟ್ಟು ಹಾಕ್ಕೊಡ್ರಿ ಫ್ರೆಂಡ್ಸ್. ನಿಮ್ಮ ಕಡೆ ಈ ರೀತಿ ಕಲ್ಲು ಇಲ್ಲ ಅಂದ್ರೆ ನೀವು ಮಿಕ್ಸಿ ಒಳಗೂ ಮಾಡ್ಕೋಬೋದ್ರಿ. ಈ ಕಲ್ನಾಗ ಮಾಡಿದ್ರನ ರುಚಿ ಚೆನ್ನಾಗಿರ್ತೈತಿ ನೋಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಜಜ್ಕೋಬೇಕು ನೋಡ್ರಿ. ಈ ರೀತಿ ಚೆನ್ನಾಗಿ ಜಜ್ಕೊಡ್ರಿ ಫ್ರೆಂಡ್ಸ್. ಭಾಳ ಸಾಫ್ಟ್ ಆಗ್ಬೇಕಂತ ಏನಿಲ್ರಿ, ಸ್ವಲ್ಪ ತರಿ ತರಿಯಾಗಿದ್ರೂ ನಡಿತೈತ್ರಿ. ಸ್ವಲ್ಪ ದಪ್ಪಗೇನೆ ಜಜ್ಕೊಡ್ರಿ, ಅಂದ್ರೂ ಚೆನ್ನಾಗಿರ್ತೈತ್ರಿ ಇದು. ನೋಡ್ರಿ, ನಮ್ಮ ಖಾರ ರೆಡಿ ಆಯ್ತು ನೋಡ್ರಿ. ಇಟ್ಟಾದ್ರೆ ಸಾಕ್ರಿ. ಇದನ್ನ ಮಾಡೋಣ ಬನ್ರಿ. ಗ್ಯಾಸ್ ಮ್ಯಾಗ ಒಂದು ಪ್ಯಾನ್ ಇಟ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ಅದಕ್ಕೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಡ್ರಿ ಫ್ರೆಂಡ್ಸ್. ಈಗಂತೂ ಶುಗರ್ ಬಿ ಪಿ ಅಂತೂ ಕಾಮನ್ ಆಗೈತ್ರಿ. ಎಲ್ಲರ ಮನ್ಯಾಗ ಒಬ್ರಾರು ಪೇಷಂಟ್ ಇದ್ದೇ ಇರ್ತಾರ್ರಿ. ಈ ಸೊಪ್ಪನ್ನ ವಾರಕ್ಕೆ ಒಂದ್ಸತಿ ಆದರೂ ಮಾಡಿಕೊಡ್ರಿ ಫ್ರೆಂಡ್ಸ್. ಬಿ ಪಿ ಶುಗರ್ ಕಂಟ್ರೋಲ್ಗೆ ಬರ್ತೈತಿ. ಮತ್ತು ಸ್ಟೋನ್ ಅದು ಆಗಿದ್ರೆ ಅಂತೂ ಅವು ಕರಗ್ತಾವೆ ನೋಡ್ರಿ. ಎಣ್ಣೆ ಎಲ್ಲ ಕಾದ ನಂತರ ಒಂದು ಸಣ್ಣಗೆ ಕಟ್ ಮಾಡಿರೋ ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ. ಸಣ್ಣಗೆ ಕಟ್ ಮಾಡಿ ಹಾಕ್ಕೊಡ್ರಿ ಫ್ರೆಂಡ್ಸ್. ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡ್ರಿ.
ನಮ್ಮ ಉಳ್ಳಾಗಡ್ಡೆ ಎಲ್ಲ ಸಾಫ್ಟ್ ಆಗ್ಬೇಕ್ರಿ. ಈಗ ಇದಕ್ಕೆ ಜಜ್ಜಿಟ್ಕೊಂಡಿದ್ದೀವಲ್ರಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಅದು ಪೇಸ್ಟನ್ನ ಇದಕ್ಕೆ ಹಾಕೋಬೇಕ್ರಿ ಫ್ರೆಂಡ್ಸ್. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿಯ ಸೊಪ್ಪಿನ ಪಲ್ಯಗಳು, ಸಾಕಷ್ಟು ರೀತಿಯ ಗ್ರೇವಿ ರೆಸಿಪಿಗಳು ಅದಾವ್ರಿ ಫ್ರೆಂಡ್ಸ್. ಒಂದ್ಸಲ ಚೆಕ್ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತೆ ನೋಡ್ರಿ ಫ್ರೆಂಡ್ಸ್. ನೀವು ಮೊದಲೇ ನೋಡ್ಕೋಬೋದ್ರಿ. ಖಾರದ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕ್ರಿ. ಈಗ ಇದಕ್ಕೆ ಸ್ವಲ್ಪ ತೊಗರಿಬೇಳೆ ಹಾಕ್ಬೇಕು ನೋಡ್ರಿ. ನಾನು ತೊಗರಿಬೇಳೆ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ರಿ ಫ್ರೆಂಡ್ಸ್. ಚೆನ್ನಾಗಿ ನೆನೆದವ್ರಿ. ನೀರೆಲ್ಲ ಬಸಿದ್ಬಿಟ್ಟು ಆ ಬೇಳೆನ ಇದಕ್ಕೆ ಹಾಕೋಬೇಕ್ರಿ. ಈ ಪಲ್ಯ ಅಂತೂ ಚಪಾತಿ, ರೊಟ್ಟಿ ಮತ್ತು ರೈಸಿಗೆ ಹಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರ್ತೈತೆ ರೀ ಫ್ರೆಂಡ್ಸ್. ಎಲ್ಲಕ್ಕೂ ನೀವು ಇದು ಮಾಡ್ಕೋಬೋದು ನೋಡ್ರಿ. ಬೇಳೆ ಹಾಕಿಬಿಟ್ಟು ನಾವು ಮೊದಲು ತೊಳೆದು ಇಟ್ಕೊಂಡಿದ್ದೀವಲ್ರಿ ಸೊಪ್ಪನ್ನೆಲ್ಲ ಇದಕ್ಕೆ ಹಾಕೋಬೇಕು ನೋಡ್ರಿ. ಇದು ನುಗ್ಗೆ ಸೊಪ್ಪು ಅಂತಾರೆ ರೀ ಫ್ರೆಂಡ್ಸ್. ಇದಕ್ಕೆ ನೀವು ಮಾರ್ಕೆಟ್ನಲ್ಲಿ ಹೋಗಿ ಕೇಳ್ರಿ, ನುಗ್ಗೆ ಸೊಪ್ಪು ಅಂತ ಕೊಡ್ತಾರೆ ನೋಡ್ರಿ ಫ್ರೆಂಡ್ಸ್. ಸೊಪ್ಪು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಈ ಸೊಪ್ಪು ನೋಡ್ರಿ ಸದ್ದ ಈಟ ಆಗ್ತೈತೆ ಅಂತ ಕರಿಗಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ವಾರಕ್ಕೆ ಒಂದ್ಸತಿ ಈ ಸೊಪ್ಪನ್ನ ಮಾಡಿಕೊಡ್ರಿ. BP ಶುಗರ್ ಇದ್ದವ್ರಿಗೆ BP ಶುಗರ್ ಕಂಟ್ರೋಲ್ ಆಗ್ತೈತೆ ರೀ. ಮತ್ತು ಸ್ಟೋನ್ ಅದು ಇದ್ದವ್ರಿಗೆ ಸ್ಟೋನು ಕರಗ್ತಾವೆ ನೋಡ್ರಿ. ಮತ್ತು ಯಾವುದಾದ್ರೂ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ನಿಮಗೆ ಬೇಕಂದ್ರೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ನಾನು ಮಾಡಿ ತೋರಿಸ್ತೀನಿ. ಸ್ವಲ್ಪ ಸಮಯದಾಗ ಸ್ವಲ್ಪ ಸಾಮಾನಿಂದ ಹೆಂಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ನೀವು ಕಮೆಂಟ್ ಹಾಕಿರಿ. ಮತ್ತು ವಿಡಿಯೋ ಮಧ್ಯದಾಗ ಬರುವ ಆ್ಯಡ್ಸ್ಗಳನ್ನ ಸ್ಕಿಪ್ ಮಾಡಬೇಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡ್ರಿ, ನಮ್ಗೆ ಸ್ವಲ್ಪ ಹೆಲ್ಪ್ ಆಗ್ತೈತೆ ನೋಡ್ರಿ ಫ್ರೆಂಡ್ಸ್. ಮತ್ತು ಲೈಕ್ ಅದು ಯಾರಾದರೂ ಕೊಡಲಿಲ್ಲ ಅಂದ್ರೆ ಕೊಡ್ರಿ, ಮರ್ಯಾದೆ ಕೊಡ್ರಿ ಫ್ರೆಂಡ್ಸ್. ನೋಡ್ರಿ ಎಷ್ಟಿತ್ತಲ್ರಿ ನಮ್ಮ ಸೊಪ್ಪು, ಎಷ್ಟು ಕಡಿಮೆ ಆಯ್ತು ನೋಡ್ರಿ. ಎಲ್ಲ ಕರಿಗಿಬಿಟ್ಟು ಸ್ವಲ್ಪ ಆಯ್ತು ನೋಡ್ರಿ. ಇನ್ನೇನು ರೆಡಿ ಆಯ್ತು ರೀ ನಮ್ಮ ನುಗ್ಗೆ ಸೊಪ್ಪು. ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತ್ರಿ ನನಗೆ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನೋಡ್ರಿ. ಈಗ ನೀವು ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಹಾಕೋಬೋದು ರೀ ಫ್ರೆಂಡ್ಸ್. ರೆಡಿ ಆಯ್ತು ನೋಡ್ರಿ ನಮ್ಮ ನುಗ್ಗೆ ಸೊಪ್ಪು. ಶುಗರು, BP ಮತ್ತು ಸ್ಟೋನ್ಗೆ ಒಳ್ಳೆ ಮನೆ ಮದ್ದು ನೋಡ್ರಿ ಫ್ರೆಂಡ್ಸ್. ಇದು ವಾರಕ್ಕೆ ಒಂದ್ಸತಿ ಮಾಡಿಕೊಟ್ರೆ ಒಂದು 3 ತಿಂಗಳು ತಿಂದರೆ ಸಾಕ್ರಿ, ಎಲ್ಲ ಕಂಟ್ರೋಲ್ಗೆ ಬರ್ತೈತೆ ನೋಡ್ರಿ. ನಾ ಜೋಳದ ರೊಟ್ಟಿ ಮಾಡಿದ್ದೆ ರೀ ಫ್ರೆಂಡ್ಸ್. ಅದ್ರ ಮೇಲ್ಗಡೆ ಈ ಸೊಪ್ಪು ಹಾಕ್ಕೊಂಡು ತಿಂದ್ರೆ ಅಂತೂ ತುಂಬ ರುಚಿಯಾಗಿತ್ತು ರೀ. ಸೊಪ್ಪಿನ ರುಚಿ ಅಂತೂ ಭಾರಿ ಇತ್ತು ನೋಡ್ರಿ ಫ್ರೆಂಡ್ಸ್. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡಿಕೊಡ್ರಿ. ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ನು ಹಾಕ್ರಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ ಫ್ರೆಂಡ್ಸ್.